ಜೈ ಶ್ರೀರಾಮ್. ವೆಲ್ಕಮ್ ಟು ವಿಜಯ ಕನ್ನಡತಿ ಚಾನಲ್. ಇವತ್ತು ಅಮಾವಾಸ್ಯೆ ಪೂಜೆ ಅಂತ ಬೆಳಗ್ಗೆ ಬೇಗ ಎದ್ದಿದ್ವಿ. ಅಪ್ಪಾಜಿ ಹೂವು ಹರಿತಾ ಇದ್ದರು. ಆ ಅಪ್ಪಾಜಿ ಬಿಡಿಸಿ ನಾನೇ ಹೂವು ಹರಿಯೋಕ್ಕೆ ಹೋದೆ. ಯಾಕಂದರೆ ಬೆಳೆದಿರೋ ಗಿಡದಲ್ಲಿ ಹೂವು ಹರಿಯೋದು, ಹಣ್ಣು ಹರಿಯೋದು ಅಂದರೆ ತುಂಬ ಇಷ್ಟ. ಹೂ ಕೀಳೋದ್ರಲ್ಲಿ ಅದರಲ್ಲಿ ಒಂಥರ ಮಜಾ ಇರುತ್ತಲ್ಲ ಬೆಳಗ್ಗೆ ಬೆಳಗ್ಗೆ. ಅದಕ್ಕೆ ಹೂ ಕಿತ್ಕೊಟ್ಟು ಅಮ್ಮ ಕಸ ಗುಡಿಸಿ ನೀರು ಹಾಕಿದ್ರು. ರಂಗೋಲಿ ಹಾಕೋಣ ಅಂತ ನಾನು ರಂಗೋಲಿಗೆ ಹಾಕಕ್ಕೆ ಹೋದೆ. ಆದರೆ ಅಷ್ಟು ಚೆನ್ನಾಗಿ ಬರಲ್ಲ, ಆದರೂ ಬಂದದ್ರಂಗೆ ಹಾಕಿದ್ದೀನಿ. ಅಷ್ಟು ಕೆಟ್ಟದಾಗೇನು ಹಾಕಿಲ್ಲ, ಎಲ್ಲ ನೋಡಿ ನಗೋವಷ್ಟು ಹಾಕಿದ್ದೀನಿ ರಂಗೋಲಿನ. ಆದರೆ ಗ್ರ್ಯಾಂಡಾಗಿ ಅಂತ ಅಲ್ಲ, ಸಿಂಪಲ್ಲಾಗಿ. ಇದು ಡೈಲಿ ಇವ್ರ ಮನೇಲಿ ರೋಟೇಟ್, ನಮ್ಮಪ್ಪ ಅಮ್ಮ ಮನೆಯಲ್ಲಿ ಈ ಥರ ಎಲ್ಲ ರಂಗೋಲಿ ಇಷ್ಟು ಹಾಕೋದು, ಹೂ ಬಾಗಿಲಿಗೆಲ್ಲ ಹೂ ಮುಡಿಸೋದು, ಎಲ್ಲ ಕಡೆ ಹೂ ಹಾಕೋದು, ಇದೆಲ್ಲ ಅವ್ರ ಮನೆಗೆ ಡೈಲಿ ರೋಟೇಟು. ನಾನು ನನ್ನ ಕೈಲಾಗಿದೆ ಚಿಕ್ಕ ಚಿಕ್ಕದು ರಂಗೋಲಿ ಹಾಕಿ ಹೂವೆಲ್ಲ ಮುಡಿಸಿದೆ. ಆಮೇಲೆ ನನಗೆ ಬಂದಷ್ಟು ನಗೋಕ್ಕೆ ಹೋಗಬೇಡಿ, ರಂಗೋಲಿ ನೋಡಿ ಬಂದಷ್ಟು ಹಾಕಿದ್ದೀನಿ. ಆಮೇಲೆ ನಿಮ್ಮ ಆಶೀರ್ವಾದ ನಮಗಿರಬೇಕು. ಏನೋ ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ನಿಮ್ಮ ಆಶೀರ್ವಾದ ಅಭಿಮಾನಿಗಳ್ದು ನಮಗಿರಬೇಕು. ಒಂದು ಏನೋ ಖುಷಿ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿದರೆ, ನನ್ನ ವಿಡಿಯೋನು ಇಷ್ಟಪಡ್ತಾ ಇದ್ದಾರೆ ಅನ್ನೋ ಒಂದು ಖುಷಿ ಅಂತ ಆಗೇ ಆಗುತ್ತೆ ನಮಗೂ. ಹಾಗಾಗಿ ಬಿಳಿ ಕಲ್ ಮೇಲೆ ರಂಗೋಲಿ ಅಷ್ಟು ಕ್ಲಿಯರಾಗಿ ಕಾಣಲ್ಲ, ಆದರೂ ಹಾಕಿದ್ದೀನಿ. ನಗೋಕ್ಕೆ ಹೋಗಬೇಡಿ ಅಷ್ಟೇ. ಎಲ್ಲ ರಂಗೋಲಿ ಹಾಕಿ ಒಳಗಡೆ ಕಸ ಗುಡಿಸಿ, ಅಪ್ಪಾಜಿ ಹಾಕಿದ್ರೆ ಪೂಜೆ ಮಾಡ್ತೀನಿ ಅಂತ ಅಂತಿದ್ರು. ಅದಕ್ಕೆ ಬೇಗ ಬೇಗ ಒಂಚೂರು ರಂಗೋಲಿ ಎಲ್ಲ ಹಾಕ್ಕೊಂಡು ಒಳಗಡೆ ಕಸ ಗುಡಿಸೋಣ ಅಂತ ಹೋದೆ. ಆದರೆ ಈ ರಂಗೋಲಿ ಹಾಕಿದರೆ ಮಧ್ಯ ರಂಗೋಲಿ 4 ಚೌಕಕ್ಕೂ ರಂಗೋಲಿ ಹಾಕಬೇಕು, ಬಾರ್ಡ್ರ್ ಥರ ಮಾಡಿ. ಯಾಕಂದರೆ ಮಧ್ಯೆ ಲಕ್ಷ್ಮಿ ಕೂರ್ತಾಳೆ ಅಂತಂದೇಳಿ ಅದನ್ನು ದಿಗ್ಬಂಧನ ಥರ ಲಕ್ಷ್ಮಿಗೆ ಹೋಗಬಾರ್ದು ಅಂತ 4 ಕಡೆನೇ ಹಾಕಬೇಕು. ಇದು ನೋಡಿ, ಆಮೆ ನಮ್ಮ ಮನೇಲಿ ತಂದಾಗ ಇಷ್ಟು ಒಂದೇ ಇಷ್ಟು ಇಂಚು ಥರ, ಈಗ ಇಷ್ಟು ದೊಡ್ಡವನಾಗಿದ್ದಾನೆ. ಬಂದು ಒಂಚೂರು ಕಸ ಎಲ್ಲ ಗುಡಿಸಿ ನೆಲ ಒರೆಸೋಣ ಅಂತ ಬೇಗ ಬೇಗ ಕಸ ಗುಡಿಸ್ಕೊಂಡು ನಮ್ಮ ಅಪ್ಪಾಜಿಗೆ ಪೂಜೆ ಮಾಡಬೇಕು ಅಂತಂದು ಹೇಳಿ ಕಸ ಗುಡಿಸಿದೆ. ಅದು ಒಂದು ನಮ್ಮ ತಮ್ಮನ ಮಗಳು ಒಂದು ಚಿಂಟಾಡಿ ಒಂದು ಅಡ್ಡ ಡಬ್ಬಿ ಇತ್ತು. ಅದನ್ನು ಒಂದು ಕಡೆ ಮೂಲೆಯಲ್ಲಿ ಚಾಪೆ ಹಾಸಿ ಕುಡಿಸಿ ಇಲ್ಲಿ ಕಸ ಗುಡಿಸಿ ನಮ್ಮ ಅಪ್ಪಾಜಿಗೆ ರೆಡಿ ಮಾಡಿಕೊಟ್ಟೆ. ನೋಡಿ, ಇದೆ ಚಿಂಟಾಡಿ, ಪ್ರಿನ್ಸಸ್ ಅಂಶಿಕಾ ಅಂತ. ಇದು ಪ್ರಿನ್ಸಸ್ ಅಂತ. ನಮ್ಮ ಅಪ್ಪಾಜಿ ಎಲ್ಲ ಪೂಜೆ ಮಾಡಿದರು. ಅದಕ್ಕೆ ರೆಡಿ ಮಾಡಿಕೊಟ್ಟಿದ್ವಿ. ಅಪ್ಪಾಜಿ ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕೊಟ್ವಿ. ಅಪ್ಪಾಜಿ ಪೂಜೆ ಮಾಡಿದರು. ಇವತ್ತು ತಿಂಡಿ ಮಾಡಿ ದೋಸೆ ಮಾಡಬೇಕು, ಅದನ್ನು